ಕೆಲಸ ಇಲ್ಲದೆ ಆಚೆಚೆ ಆಗಿದೆ. ಅದು ನಮ್ಮ ದೇಶಕ್ಕೆ ಬರಬಾರ್ದು ಅಂತ ನನ್ನಂಥ ಉದ್ಯಮಿಗಳು ಲೋಕ ಕಲ್ಯಾಣಕ್ಕಾಗಿ ಒಂದು ಮಹಾರುದ್ರ ಯಾಗವನ್ನು ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ನನ್ನ ಜೊತೆ ಇಲ್ಲಿ ಸೇರಿದಂಥ ಸಾಕಷ್ಟು ಸಂಘ ಸಂಸ್ಥೆಗಳು, ನನ್ನ ಸಹಪಾಠಿಗಳು ಎಲ್ಲರನ್ನೂ ಸೇರಿ 1,000 ಜನರ ಕಮಿಟಿಯನ್ನು ಮಾಡಿ ನೂರಾರು ಸಂಘ ಸಂಸ್ಥೆಗಳನ್ನು ನಾವು ಒಳಪಡಿಸಿಕೊಂಡು ಒಂದು ಮಹಾರುದ್ರ ಯಾಗ ಮಾಡಿ ನಮ್ಮ ದೇಶಕ್ಕೆ, ಅದಕ್ಕೂ ಪ್ರತ್ಯೇಕವಾಗಿ ಕರಾವಳಿ ದೇಶದ ಜನರಿಗೆ, ಕರಾವಳಿ ಪ್ರದೇಶದಲ್ಲಿ ಯಾರಿದ್ದಾರೆ ಆ ಜನರಿಗೆ ಸಂಕಷ್ಟ ಬರ್ಬೋದು. ಯಾಕಂದರೆ ನಮ್ಮ ಪ್ರದೇಶದಲ್ಲಿರುವ ಹಲವಾರು ಜನರು ಹೊರಗಿದ್ದಾರೆ, ಹೊರಗಿನ ದೇಶದಲ್ಲಿ, ಹೊರ ರಾಜ್ಯದಲ್ಲಿ ಎಲ್ಲರೂ ಇದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಮೇಲೆ ಬರ್ತಾ ಇದ್ದಾರೆ ವಿದ್ಯಾಭ್ಯಾಸ ಕಲ್ತ್ಕೊಂಡು. ಸೊ ಇವರಿಗೆಲ್ಲ ಈ ಸಂಕಷ್ಟವನ್ನು ದೂರ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ದೃಢ ನಿರ್ಧಾರವನ್ನು ತಗೊಂಡು ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ 6 ದಿವಸದ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ಇದು ನಾಳೆ ಕೊನೆಯ ದಿನ ಅಲ್ಲ ಸರ್? ನಾಳೆ ಕೊನೆಯ ದಿನ. ಓಕೆ. ನಾಳೆ ಮಹಾರುದ್ರಯಾಗದ ಅಂತಿಮ ಒಂದು ಘಟ್ಟ ಅಂತ ಹೇಳ್ಬೋದು. ಓಕೆ. ನಾಳೆ ಅಂದರೆ ಅದು ಮಹಾರುದ್ರಯಾಗ ಅಂದರೆ ಒಂದು ದಿವಸದಲ್ಲಿ ಮುಗಿಯುವಂಥ ಕಾರ್ಯಕ್ರಮ ಅಲ್ಲ. 5 ದಿವಸ ಅದರ ಪಯಣವನ್ನು ನಾವು ಇದು ಮಾಡಿ ಕೊನೆಯ ದಿವಸ ಇಲ್ಲಿ ಯಾಗವನ್ನು ಸ್ಟಾರ್ಟ್ ಮಾಡುವ ಅಂಥ ಒಂದು ಕಾರ್ಯಕ್ರಮ ಇದು ಮಹಾರುದ್ರ ಯಾಗ. ಸೊ ಹಾಗೆ 40 ಪುರೋಹಿತರು ಸೇರಿ ಇದನ್ನು ಚಾಂಟ್ ಮಾಡಿ, ನಮ್ಮ ಶಾಸ್ತ್ರವನ್ನು ಚಾಂಟ್ ಮಾಡಿ ಕೊನೆಯ ದಿವಸ ಅದನ್ನು ಅಗ್ನಿಯ ಮೂಲಕ ಅದನ್ನು ಯಾಗವನ್ನು ಸ್ಟಾರ್ಟ್ ಮಾಡುವಂಥ ಒಂದು ಕ್ರಮ ಇದೆ. ಆ ಕ್ರಮವನ್ನು ನಾವು ನಾಳೆ ಮಾಡ್ತಾ ಇದ್ದೀವಿ. ಸರ್, ಈ ಶಂಕರನಾರಾಯಣ ದೇವಸ್ಥಾನದಲ್ಲಿ ಇದೇ ಪ್ರಥಮ ಬಾರಿ ಈಗ ಸರ್? ಇದು ಶಂಕರನಾರಾಯಣ ದೇವಸ್ಥಾನದಲ್ಲಿ ಅಥವಾ ನಮ್ಮ ಇಡೀ ಕರಾವಳಿಯಲ್ಲಿ ಇದೇ ಪ್ರಥಮ ಬಾರಿ ಆಗುವುದು. ಮಹಾರುದ್ರ ಯಾಗ 72 ವರ್ಷದ ಹಿಂದೆ ಆದದ್ದು. ಸೊ ಅದನ್ನು ಈ ಶಂಕರನಾರಾಯಣ ದೇವಸ್ಥಾನದಲ್ಲಿ ಅಂದರೆ ಈಶ್ವರನ ಮತ್ತು ವಿಷ್ಣು ದೇವಸ್ಥಾನದಲ್ಲೇ ನಾವು ಮಾಡಬೇಕು ಅಂತ ನಾವು ಸಂಕಲ್ಪ ಇಟ್ಟ ಪ್ರಕಾರ ನಾವು ಇಡೀ ಕರಾವಳಿಯ ಜನರು, ಈ ಭಾಗದ ಜನರು ಸಾಕಷ್ಟು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಪ್ರೋತ್ಸಾಹ ಕೊಡುವಂಥ ಜನರು. ಮತ್ತು ಮೀನುಗಾರಿಕೆಗೆ ಸಾಕಷ್ಟು ನಾವು ಉತ್ತೇಜನ ಕೊಡಬೇಕು. ಯಾಕಂದರೆ ಮೀನುಗಾರಿಕೆಯಿಂದಲೇ ನಮ್ಮ ಇಡೀ ಜಿಲ್ಲೆ ಇವತ್ತು ಆರ್ಥಿಕ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದೆ. ಅದಕ್ಕೋಸ್ಕರ ನಿನ್ನೆ ನಾವು ಇಡೀ ಕಾಶಿ ಮಠದ ಸ್ವಾಮೀಜಿಗಳನ್ನು ತರಿಸಿ ಇಡೀ ಅರಬ್ಬಿ ಸಮುದ್ರಕ್ಕೆ ಒಂದು ದೊಡ್ಡ ಗಂಗಾರತಿ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ನಿನ್ನೆ ಮಾಡಿದ್ದೇವೆ. ಸೊ ನಮಗೆ ಖಂಡಿತವಾಗಿಯೂ ದೇವರು ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಈಗಾಗಲೇ ಉಡುಪಿಯ ಇತಿಹಾಸದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಕೊಡವರು ಶಂಕರನಾರಾಯಣ ದೇವಸ್ಥಾನದಲ್ಲಿ ಮಹಾರುದ್ರಯಾಗ ಕಾರ್ಯಕ್ರಮ ನಡೀತಾ ಇದೆ. ಸನ್ಮಾನ್ಯ ಶ್ರೀ ಪ್ರಸಾದರಾಜ್ ಕಾಂಚನ್ರವರ ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಳೆದ 14ನೇ ತಾರೀಕಿನಂದು ಒಂದು ವೈಭವದ ಶೋಭಾಯಾತ್ರೆ ಆನಂದ್ ಗುರೂಜಿಯವರು ಬಂದಿದ್ದರು. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ವೈಭವದ ಶೋಭಾಯಾತ್ರೆ, ಮೆರವಣಿಗೆ, ಹೊರೆ ಕಾಣಿಕೆಗಳು ಬಂದಿದೆ. ತುಂಬ ಹೊರೆ ಕಾಣಿಕೆಗಳು ಬಂದಿದೆ. ಹಾಗೂ ಸಾವಿರಾರು ಮಂದಿ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಹಾಗೂ ರುದ್ರಯಾಗದ ಪರಿಪೂರ್ಣ ಕಾರ್ಯಕ್ರಮಗಳು ಪ್ರತಿದಿನ ನಡೀತಾ ಇದೆ. ದಿನದಿಂದ ದಿನ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿದಿನ ಅನ್ನ ಸಂತರ್ಪಣೆ, ರಾತ್ರಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿದಿನ ಸಂಕಲ್ಪ ಪೂಜೆಗಳು ಹಾಗೂ ಅನೇಕ ಭಕ್ತಾದಿಗಳು ಬೇರೆ ಊರಿನಿಂದ ಕೂಡ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಿನ್ನೆಯಿಂದ ಜನಸಂದಣಿ ಇನ್ನಷ್ಟು ಜಾಸ್ತಿ ಆಗ್ತದೆ. ಈ ದಿನ ಹಾಗೂ ನಾಳೆ ವಿಶೇಷವಾಗಿ ಸಾಧಾರಣ ಒಂದು 25ರಿಂದ 30 ಸಾವಿರ ಜನ ಸೇರುವ ನಿರೀಕ್ಷೆ. ಈ ಎಲ್ಲ ಕಾರ್ಯಕ್ರಮ ಕೂಡ ಒಂದು ಅಚ್ಚುಕಟ್ಟಿನ ಶಂಕರನಾರಾಯಣ ದೇವಸ್ಥಾನದ ವತಿಯಿಂದ ಆಗ್ತಾ ಇದೆ. ಸಾವಿರಾರು ಇಲ್ಲಿಯ ಭಕ್ತಾದಿಗಳಿಗೆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹಾಗೂ ಈ ಭಾಗದಲ್ಲಿರುವ ಎಲ್ಲ ಮಹಿಳೆಯರು ಆಗಿರ್ಬೋದು, ಸಾರ್ವಜನಿಕರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಉತ್ತಮ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ.